31 to 35 ICT related question from 26 June 2025 morning shift. Question number 31. Which of the following is an example of IEEE 802.3? So 802.3 IEE anta bandaga, that is local area network related question. 802.3 okay, Ethernet IEE ಅನ್ನುವಂಥದ್ದು ಎಟರ್ನೆಟ್ ಸ್ಟ್ಯಾಂಡರ್ಡ್ ಆಗಿರುತ್ತೆ. 802.3 ಅನ್ನುವಂಥದ್ದು ಲೋಕಲ್ ಏರಿಯಾ ನೆಟ್ವರ್ಕ್ ರಿಲೇಟೆಡ್. MAN ಅಂತ ಬಂದಾಗ ಇಟ್ ಯೂಸಸ್ WiMAX ಅನ್ನುವಂಥ ಟೆಕ್ನಾಲಜಿ. IEEE ಅಲ್ಲ, ತಪ್ಪು. WAN ಯೂಸಸ್ ಲೀಸ್ಡ್ ಲೈನ್ಸ್, ಸ್ಯಾಟಲೈಟ್ಸ್ ಆ್ಯಂಡ್ MPLS. ಪರ್ಸ್ನಲ್ ಏರಿಯಾ ನೆಟ್ವರ್ಕ್ ಅಂತ ಬಂದಾಗ ಬ್ಲೂಟೂತು. IEEE ಇದೆ, ಆದರೆ 802.15 ಇದು ನೆನಪಿರಲಿ ನಮಗೆ. IEEE ಎಟರ್ನೆಟ್ ಅನ್ನುವಂಥದ್ದು ಲ್ಯಾನ್ ಮತ್ತು ಪ್ಯಾನಲ್ಲಿ ಯೂಸ್ ಆಗುತ್ತೆ. ಪ್ಯಾನಲ್ಲಿ 802.15, ಲ್ಯಾನಲ್ಲಿ 802.3. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 32. ವಿಚ್ ಆಫ್ ದ ಫಾಲೋಯಿಂಗ್ ಟೆಕ್ನಾಲಜೀಸ್ ಈಸ್ ಯೂಸ್ಡ್ ಇನ್ ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್ ಅಂತ ಇಲ್ಲಿ ಜನರೇಷನ್ ಆಫ್ ಕಂಪ್ಯೂಟರ್ಸಿಂದ ಕ್ವೆಶ್ಚನ್ ಕೇಳಿದ್ದಾರೆ. ವಾಕ್ಯೂಮ್ ಟ್ಯೂಬ್ಸ್, ಟ್ರಾನ್ಸಿಸ್ಟರ್ಸ್, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, VLSI. ವ್ಯಾಕ್ಯೂಮ್ ಟ್ಯೂಬ್ಸ್ ಅನ್ನೋದು ಫಸ್ಟ್ ಜನರೇಷನ್. ಟ್ರಾನ್ಸಿಸ್ಟರ್ಸ್ ಆರ್ ಸೆಕೆಂಡ್ ಜನರೇಷನ್. ಇಂಟಿಗ್ರೇಟೆಡ್ ಆರ್ ಥರ್ಡ್ ಜನರೇಷನ್. VLSI ಅಂದರೆ ಮೈಕ್ರೋ ಪ್ರೊಸೆಸರ್ಸ್, ಇದು ಫೋರ್ತ್ ಜನರೇಷನ್. ಸೊ ಈಗ ಸೆಕೆಂಡ್ ಜನರೇಷನ್ ಅಂದಾಗ ಟ್ರಾನ್ಸಿಸ್ಟರ್ಸ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 33. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಇನ್ಕ್ರೀಸಿಂಗ್ ಆಕ್ಸೆಸ್ ಟೈಮ್ ಆಫ್ ಸ್ಟೋರೇಜ್ ಆನ್ ಮೆಮೊರಿ ಡಿವೈಸಸ್? ಅಂದರೆ ಇನ್ಕ್ರೀಸಿಂಗ್ ಟೈಮ್ ಫಾಸ್ಟೆಸ್ಟ್ ಟು ಲೋಯೆಸ್ಟ್ ಮಾಡ್ಬೇಕು ತಾನೆ. ಅಂದರೆ ಯಾವುದು ಮೆಮೊರಿ ಡಿವೈಸ್ ತುಂಬ ಫಾಸ್ಟೆಸ್ಟ್ ಇದೆ ಅದು ಡಿಕ್ರೀಸಿಂಗ್ ಟೈಮ್ ತಾನೆ. ಅದರಿಂದ ಸ್ಲೋಯೆಸ್ಟ್ ಅಂದಾಗ ತುಂಬ ಟೈಮ್ ಕನ್ಸ್ಯೂಮ್ ಮಾಡುವಂಥದ್ದು, ಟೈಮ್ ಇನ್ಕ್ರೀಸಿಂಗ್. ಸೊ ಈಗ ನಮಗೆ ಫಾಸ್ಟೆಸ್ಟ್ ಯಾವುದು? ಫಾಸ್ಟೆಸ್ಟ್ ರಿಜಿಸ್ಟರ್ಸ್. ಓಕೆ, ಫಾಸ್ಟೆಸ್ಟ್ ರಿಜಿಸ್ಟರ್ಸು. ಅದಾದಮೇಲೆ ಕ್ಯಾಶೆ ಮೆಮೊರಿ ಅದಕ್ಕಿಂತ ಸ್ವಲ್ಪ ಸ್ಲೋ. ದಿಸ್ ಈಸ್ ಯೂಸ್ಡ್ ಫಾರ್, ಈಗ ನಾವು ಫೋನಲ್ಲಿ ಹಿಸ್ಟ್ರಿ ಏನಾದರೂ ಚೆಕ್ ಮಾಡ್ತೀವಿ ಅಂದರೆ ನಾವು ಒಂದು ಪೇಜನ್ನು, ಈಗ ನಾನು ಒಂದು ಪೇಜ್ ವಿಸಿಟ್ ಮಾಡ್ತೀನಿ, ನೆಕ್ಸ್ಟ್ ಮತ್ತೆ ಅದೇ ಪೇಜ್ ವಿಸಿಟ್ ಮಾಡಿದ ತಕ್ಷಣ ಕ್ವಿಕ್ಕಾಗಿ ಆ ಪೇಜ್ ಒಳಗೆ ಹೋಗುತ್ತೆ. ದಟ್ ಈಸ್ ಬಿಕಾಸ್ ಆಫ್ ಕ್ಯಾಶೆ ಮೆಮೊರಿ. ಅದಾದಮೇಲೆ ರ್ಯಾಮ್, ಅದಾದಮೇಲೆ ಹಾರ್ಡ್ ಡಿಸ್ಕ್, ಲಾಸ್ಟಲ್ಲಿ ಮ್ಯಾಗ್ನೆಟಿಕ್ ಟೇಪ್. ಸೊ ಈಗ ರಿಜಿಸ್ಟರ್ E, ಕ್ಯಾಶೆ C, RAM is B, hard disk D, A. ECBDA is the answer. Question number 34. With reference to cyber attacks, which of the following statements are correct? So, malware is a malicious software designed to cause damage to a single computer server or a computer network. This is true. Malicious software is true. Types of malware include computer virus, worms, Trojan horses, ransomware, and spyware. This is also true. Pegasus is a malicious software classified as ransomware. This is not ransomware. This is a spyware. The Pegasus ಬಗ್ಗೆ ಒಂದು ವಿಡಿಯೋ ಇದೆ. You can go and watch in the YouTube. There are many videos on that. You will get to know. It is a spyware. Spyware ಅಲ್ಲಿ ಇದು ಏನಾಗುತ್ತೆ ಅಂದರೆ, ಲೈಕ್ in your WhatsApp or in a Telegram or somewhere, they send some link. You will click on that link. After that, your phone whole is being ಅಬ್ಸರ್ವ್ಡ್. ನೀವೇನು ಮಾಡ್ತಾ ಇದ್ದೀರಾ, ಅದರಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬರ್ತಾ ಇದೆ, ಏನು ಮೆಸೇಜಸ್ ಬರ್ತಾ ಇದೆ, ಏನು ಇಮೇಲ್ಸ್ ಕಳಿಸ್ತಾ ಇದ್ದೀರಾ, ಏನು ಫೋಟೋಸು ವೀಡಿಯೋಸ್ ಎಲ್ಲ ಬರ್ತಾ ಇದೆ, ಅದು ಎವ್ರಿಥಿಂಗ್ ಇಸ್ ಬೀಂಗ್ ವಾಚ್ಡ್. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಸ್ಪೈವೇರ್. ನಿಮಗೆ ಗೊತ್ತಿಲ್ಲದಲ್ಲೇ ಅವ್ರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ದಟ್ ಈಸ್ ಸ್ಪೈವೇರ್. ಇಂಡಿಯಾ ಇಸ್ ನಾಟ್ ಸಿಗ್ನೇಟರಿ ಟು ಅ ಬುಡಾಪೆಸ್ಟ್ ಕನ್ವೆನ್ಷನ್. This is true. India has not signed the convention. Okay, so here the answer is A and B are true. Correct statements ಅಂತ ಕೇಳಿದ್ದಾರೆ. A, B.
ಆ್ಯಂಡ್ ಬಿ ಕೊಡಬೇಕಾಗಿತ್ತು. ಇಲ್ಲಿ ಏನು ಕೊಟ್ಟಿದ್ದಾರೆ? ಎ ಬಿ ಆ್ಯಂಡ್ ಸಿ, ಬಿ ಸಿ ಆ್ಯಂಡ್ ಡಿ, ಎ ಬಿ ಸಿ ಆ್ಯಂಡ್ ಡಿ. We can take this one. This is true alva, correct. This is wrong statement. Okay, A, B and D is right. So next, Unix, MS DOS, Android, utility program. Assist users in system maintenance, multiple user, single user, mobile device. Android operating system, mobile device. C get 2. This cannot be the answer. Okay, Unix. MS DOS. MS DOS is a multi-user. MS DOS is single user operating system. Unix is multi-user operating system. Utility programs assist users in system maintenance task. So A gave 4. Answer is this one. Third option. Question number 36, next video.